ಸರ್, ಈಗ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಡಿ 2013ರಿಂದ 19 ಏನು ಸಾಲ 800 ಕೋಟಿ ರೂಪಾಯಿ ಸಾಲ ಕೊಡಲಾಗಿತ್ತು ಸರ್. ಅದ್ರ ಮೇಲಿನ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಈಗ ಏನು ಮುಸ್ಲಿಮರು ಓಲೈಕೆ ಮಾಡ್ತಾ ಇದೆ ಅಲ್ರಿ, ಸಾಲ ಮನ್ನಾ ಮಾಡಿದ್ರೆ ಮುಸ್ಲಿಮರು ಓಲೈಕೆ ಅಂತೀರಿ ಏನ್ರಿ ನೀವು? ಅಲ್ಲ, ನಾವು ದಯಮಾಡಿ 98% ಮುಸ್ಲಿಮರೇ ಇದ್ರಲ್ಲಿ ಸಾಲ ತಗೊಂಡಿದ್ದಾರೆ ಸರ್. ಮೈನಾರಿಟಿ ವೆಲ್ಫೇರ್ ನಲ್ಲಿ ಮುಸ್ಲಿಮ್ರಿಗೆ ಸಾಲ ಮುಸ್ಲಿಮ್ಗೆ ಕೊಡ್ತೀವಿ. ಆಮೇಲೆ ಅಂಬೇಡ್ಕರ್ ನಿಗಮದಲ್ಲಿ ಕೊಡ್ತಕ್ಕಂಥದ್ದು ಎಲ್ಲ ನಿಗಮಗಳಲ್ಲಿ ಕೊಡ್ತೀವಿ. ಎಲ್ಲ ನಿಗಮಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು 2013-18 ಇದ್ದಾಗ ಎಲ್ಲ ಅವ್ರೇನು ತಪ್ಪು ತಿಳ್ಕೊಂಡಿದ್ರೆ ಸಾಲ ಸುತ್ತ ಮನ್ನಾ ಮಾಡ್ತಿರ್ಬೇಕಂತ ವಾದ ಇತ್ತು ಅವ್ರದ್ದು. ಅದು ಕ್ಲಾರಿಫಿಕೇಶನ್ ಆಗಿದೆ. ಅಸಲ್ ಕೊಡಬೇಕು, ಬಡ್ಡಿ ಮಾತ್ರ ಸಾಲ ಮನ್ನಾ ಮಾಡ್ತೀವಿ. ಪ್ರತಿ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಸಾಲಗಳು ಮನ್ನಾ ಮಾಡಿದ್ದೀವಿ, ಬಡ್ಡಿನೂ ಮನ್ನಾ ಮಾಡಿದ್ದೀವಿ. ಇದರಲ್ಲಿ ಸಾಲ ಅಷ್ಟೇ, ಬಡ್ಡಿ ಅಷ್ಟೇ ಮನ್ನಾ ಮಾಡ್ತಕ್ಕಂಥದ್ದು ಸಾಲ ಅಲ್ಲ. ಅಲ್ರಿ, ಅಂಬೇಡ್ಕರ್ ನಿಮಗೆ ಮಾಹಿತಿ ಇದ್ರೆ ಮಾತಾಡಿ, ಈ ಥರ ಮಾತಾಡ್ಬಿಡಿ ಮೈ ಡಿಯರ್ ಫ್ರೆಂಡ್. 2013ನೇ ಇಸ್ವಿಯಲ್ಲಿ ಅದು ಮಾಡಿದ್ದೀವಿ. ಯಾವುದು ಅಂಬೇಡ್ಕರ್ ನಿಗಮದಲ್ಲಿ ಸುಮಾರು 2,500 ಕೋಟಿ ಮಾಡಿದ್ದೀವಿ. ಭಾಗ್ಯ ಜ್ಯೋತಿ, ಭಾಗ್ಯ ಕುಟೀರ ಇತ್ತು, ಸುಮಾರು 5,000 ಕೋಟಿ ಅಷ್ಟು ಖರ್ಚು ನಾವು ಸಾಲ ಮನ್ನಾ ಮಾಡಿದ್ದೀವಿ. ಆಮೇಲೆ ಗ್ರಾಮ ಪಂಚಾಯತಿ ಕರೆಂಟ್ ಬಿಲ್ ಇತ್ತು ನಾವು ಬಂದಾಗ, ಅವಾಗ ಅದನ್ನು ನಾವು ಮನ್ನಾ ಮಾಡಿದ್ದೀವಿ. ಈ ಥರ ದಯಮಾಡಿ ನೀವು ಆ ಥರ ಕೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲರಿಗೂ ಅವಕಾಶ ಇದೆ. ನಾವು ಪಕ್ಷಾತೀತವಾಗಿ ನಮ್ಮ ಸರ್ಕಾರಗಳು ಬಂದಾಗ ಎಲ್ಲ ಸಮಾಜಗಳನ್ನ ಒಕ್ಕಟ್ಟು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಸರಿಯಲ್ಲ ಅಂತಕ್ಕಂಥ ನನ್ನ ವಾದ. ನಮ್ಮ ಮೆಟ್ರೋ ದರ ಏರಿಕೆ ಆಗಿದೆ, ಅಮೆರಿಕ ಟ್ರೇಡ್ ಓಪನ್ ನಮ್ಮ ದೇಶಕ್ಕೆ